ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ MS ಕುಚ್ಚು ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನು ಇವತ್ತೊಂದು ಸಿಂಪಲ್ಲಾಗಿ ಒನ್ ಅವರಲ್ಲೆಲ್ಲ ಮುಗಿಯೋವಂಥ ಡಿಸೈನ್ ತೋರಿಸ್ತಿದ್ದೀನಿ. ಮತ್ತು ಸ್ಲ್ಯಾಂಟಿಂಗ್ ಆರ್ಚದು. ಹಾಗೆಯೇ ಇದು ನಾನು ಆಗಲೇ ಡಿಸೈನ್ ಇದನ್ನು ತೋರಿಸಿದ್ದೀನಿ. ಆದರೆ ಇದು ನೋಡೋಕ್ಕೆ ಅದೇ ರೀತಿ ಕಾಣಿಸುತ್ತೆ, ಆದರೆ ಹಾಕೋ ಮೆಥಡ್ ಚೇಂಜ್ ಇರುತ್ತೆ ಮತ್ತು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸುತ್ತೆ ಡಿಸೈನು. ಮತ್ತು ನ್ಯೂ ಡಿಸೈನ್ ಅಂತಲೇ ಹೇಳ್ಬೋದು. ಒಂದೇ ಸ್ಟೆಪ್ಪಲ್ಲೂ ಮುಗಿಯುತ್ತೆ ಇದು. ಫಸ್ಟಿಗೆ ನಾನು 8 ಥ್ರೆಡ್ ತೊಗೊಂಡಿದ್ದೀನಿ ಮತ್ತು ನೀಡಲ್ ನಂಬರ್ 9 ತೊಗೊಂಡಿದ್ದೀನಿ. ಫ್ರೆಂಡ್ಸ್, ಡಿಸೈನ್ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಇದು ಸ್ಯಾಂಪಲ್ ಡಿಸೈನ್ ತೋರಿಸಿರೋದು. ಒಂದು ನಾಟ್ ಹಾಕ್ಕೊಂಡಿದ್ದೀನಿ. ನಾಟ್ ಆದಮೇಲೆ ಫಸ್ಟಿಗೆ ನಾನು ಈ ರೀತಿ ಬೀಡನ್ನ, ಒಂದು ಫ್ಲವರ್ ಬೀಡ್, ನಿಮ್ಗೆ ಈ ರೀತಿ ಲಿಟ್ರಲ್ಲಿ ಯಾವುದಾದ್ರೂ ಬೀಡ್ ತೊಗೋಬೋದು. ಈ ಸೈಜಲ್ಲಿ ಡಿಸೈನ್ ಇದೆ ಅಂತಿಲ್ಲ, ಯಾವುದಾದ್ರೂ ಫ್ಲವರ್ ಬೀಡ್ ತೊಗೋಬೋದು. ಆದರೆ ಈ ರೀತಿ ಫ್ಲ್ಯಾಟ್ ಆಗಿರಲಿ. ಬೀಡನ್ನ ಥ್ರೆಡ್ಗೆ ತೂರಿಸಿ ನಾನು ಬೀಡ್ ಲಾಕ್ ಮಾಡ್ಕೊಂಡಿದ್ದೀನಿ. ಬೀಡ್ ಲಾಕ್ ಆದಮೇಲೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ನಾಟ್ ಹಾಕ್ಕೊಂಡಿದ್ದೀನಿ. ಸಿಂಗಲ್ ನಾಟ್ ಆದಮೇಲೆ ಈ ರೀತಿ ಒಂದು ವೀಟ್ ಬೀಡ್ ತೊಗೊಂಡಿದ್ದೀನಿ. ಈ ರೀತಿ ವೀಟ್ ಬೀಡನ್ನ ಥ್ರೆಡ್ಡಿಗೆ ತೂರಿಸಿ ಬೀಡ್ ಲಾಕ್ ಮಾಡ್ಕೊತಿದ್ದೀನಿ. ಬೀಡ್ ಲಾಕ್ ಆದಮೇಲೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಸ್ವಲ್ಪ ಅಂದರೆ ಒಂದು ಡ್ರಾಪ್ ಅಷ್ಟು ಮಾತ್ರ ಗ್ಯಾಪ್ ಬಿಟ್ಟು, ಇಲ್ಲಿ ಒಂದು ಡ್ರಾಪ್ ಅಷ್ಟು ಮಾತ್ರ ಗ್ಯಾಪ್ ಬಿಟ್ಟು, ಅಂದರೆ ಒಂದು ಚೈನ್ ಗ್ಯಾಪ್ ಅನ್ಕೋತೀನಿ, ಅಷ್ಟು ಗ್ಯಾಪ್ ಬಿಟ್ಟು ನಾನು ಇಲ್ಲೊಂದು ಡಬಲ್ ಕ್ರೋಶ್ ಹಾಕೋತಿದ್ದೀನಿ. ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಬಟ್ಟೆಗೆ ಚುಚ್ಚಿ ಥ್ರೆಡ್ ತೊಗೊಂಡ್ರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು ಸರಿ ಈ ರೀತಿ ತೊಗೋಬೇಕು. ಈ ರೀತಿ ತೊಗೊಂಡ್ಮೇಲೆ ಮತ್ತೆ ನಾನು 1 2 3 3 ಚೈನ್ ಹಾಕ್ಕೊಂಡಿದ್ದೀನಿ. 3 ಚೈನ್ ಆದಮೇಲೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಈ ಕಂಬದ ಗ್ಯಾಪ್ ಇದೆಯಲ್ಲ, ನೋಡಿ, ಈ ಡಬಲ್ ಕ್ರೋಶ್ ಹಾಕ್ಕೊಂಡಿದ್ವಲ್ಲ ಕಂಬದ ಗ್ಯಾಪು, ಅದರಲ್ಲಿ ಹೋಗಿ ಥ್ರೆಡ್ ತರಬೇಕು. ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ. ಇಲ್ಲಿ ಒಂದು ನಾನು ಡಬಲ್ ಕ್ರೋಶ್ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಡಬಲ್ ಕ್ರೋಶ. ಒಟ್ಟು ನಾನು ಇದರೊಳಗಡೆ 5 ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊತಿದ್ದೀನಿ. 2 3 4 5 5 ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಂಡಿದ್ದೀನಿ. 5 ಡಬಲ್ ಕ್ರೋಶ ಆದಮೇಲೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ನಾನೊಂದು ಸಿಂಗಲ್ ನಾಟ್ ಹಾಕೋತಿದ್ದೀನಿ. ಸಿಂಗಲ್ ನಾಟ್ ಆದಮೇಲೆ ಮತ್ತೆ ನಾನು ಈ ರೀತಿ ವೀಟ್ ಬೀಡ್ ತೊಗೋತಿದ್ದೀನಿ. ಈ ವೀಟ್ ಬೀಡನ್ನ ಥ್ರೆಡ್ಡಿಗೆ ತೂರಿಸಿ ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಆದಮೇಲೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಒಂದು ಡ್ರಾಪ್ ಮಾತ್ರ, ಒಂದು ಚೈನ್ ಗ್ಯಾಪ್ ಮಾತ್ರ ಬಿಟ್ಟು ಬಟ್ಟೆಗೆ ಚುಚ್ಚಿ ಥ್ರೆಡ್ ತೊಗೋಬೇಕು. ಥ್ರೆಡ್ ತೊಗೊಂಡ್ರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ. ಮತ್ತು ಒಂದು ಕಂಬ ಆದಮೇಲೆ ಡಬಲ್ ಕ್ರೋಶ, ಕಂಬ ಡಬಲ್ ಕ್ರೋಶ 2 ಕೂಡ ಒಂದೇ. ನಾನಿಲ್ಲಿ 3 ಚೈನ್ ತೊಗೊಂಡಿದ್ದೀನಿ. 3 ಚೈನ್ ಆದಮೇಲೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಇದೇ ಡಬಲ್ ಕ್ರೋಶದ ಗ್ಯಾಪಲ್ಲಿ ಹೋಗಿ ನಾನು 5 ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊತಿದ್ದೀನಿ. 1 2 3 4 5 5 ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಂಡಿದ್ದೀನಿ. ಮತ್ತು ನೆಕ್ಸ್ಟ್ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ನಾಟ್, ಮತ್ತು ಸಿಂಗಲ್ ನಾಟು ಈ ರೀತಿ ಕಾಣಿಸುತ್ತೆ. ಮತ್ತು ನೆಕ್ಸ್ಟ್ ಅದೇ ರೀತಿ ಒಂದು ಸ್ಲ್ಯಾಂಟಿಂಗ್ ಆರ್ಚನ್ನ ಹಾಕೋಬೇಕು. ಬೀಡ್ ತೂರಿಸಿ ಥ್ರೆಡ್ಗೆ ಬೀಡ್ ಲಾಕ್ ಆದಮೇಲೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಒಂದು ಚೈನ್ ಗ್ಯಾಪ್ ಬಿಟ್ಟು ಒಂದು ಡಬಲ್ ಕ್ರೋಶ ಆಗಿದೆ. ನೆಕ್ಸ್ಟು 3 ಚೈನ್ 1 2 3
3 ಚೈನ್ ಹಾಕಿ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಈ ಕಂಬ ಇದೆಯಲ್ಲ ಡಬಲ್ ಕ್ರೋಶ ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತರಬೇಕಾಗತ್ತೆ. ಥ್ರೆಡ್ ತರಮೇಲೆ 3 ಆಗುತ್ತೆ. 3ಅಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ. ಮತ್ತು ಅದೇ ರೀತಿ ಇದ್ರೊಳಗಡೆ 5 ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೋಬೇಕು. ಫ್ರೆಂಡ್ಸ್ ಇದು ನಿಮಗೆ ಬೇಗ ಮುಗಿಯುತ್ತೆ, ಫಟಾಫಟ್ ಅಂತ ಬೇಗ ಮುಗ್ದೋಗುತ್ತೆ. ಹಾಗೆಯೇ ಇದು ಯಾರಿಗೆಲ್ಲ ಅರ್ಜೆಂಟ್ ಇರುತ್ತೆ ಸ್ಯಾರಿ ಅಂಥವ್ರಿಗೆ ಈ ಡಿಸೈನ್ನ ಟ್ರೈ ಮಾಡ್ಬೋದು. ನೋಡಿ ಈಗ ಹೋಗಿ ಒಂದು ಸಿಂಗಲ್ ನಾಟ್ ಅದೇ ಕಾಣಿಸುತ್ತೆ. ಸಿಂಗಲ್ ನಾಟ್ ಆದಮೇಲೆ ನಾನು ಮತ್ತೆ ಈ ರೀತಿ ಬೀಡ್ ತೊಗೋತಿದ್ದೀನಿ. ಈ ರೀತಿ ಫ್ಲವರ್ ಬೀಡ್ ತೊಗೊಂಡು ಬೀಡನ್ನ ಥ್ರೆಡ್ಗೆ ತೋರಿಸಿ ಬೀಡ್ ಲಾಕ್ ಮಾಡ್ಕೊತಿದ್ದೀನಿ. ಬೀಡ್ ಲಾಕ್ ಆದಮೇಲೆ ಇಲ್ಲಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ನಾಟ್ ಹಾಕೋತಿದ್ದೀನಿ. ಈ ರೀತಿ ನಾಟ್ ಹಾಕ್ಕೊಂಡಿದ್ದೀನಿ. ಈ ರೀತಿ ಆದಮೇಲೆ ಒಂದು ವೀಟ್ ಬೀಡನ್ನ ಥ್ರೆಡ್ಗೆ ತೋರಿಸಿ ಮತ್ತು ಬೀಡ್ ಲಾಕ್ ಆದಮೇಲೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಒಂದು ಡ್ರಾಪ್ ಮಾತ್ರ ಬಿಟ್ಟು, ಅಂದರೆ ಒಂದು ಚೈನ್ ಗ್ಯಾಪ್ ಬಿಟ್ಟು ಥ್ರೆಡ್ ತೊಗೋಬೇಕು. ಥ್ರೆಡ್ ತೊಗೊಂಡು 3ಅಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ. ನೆಕ್ಸ್ಟು 3 ಚೈನು. 3 ಚೈನ್ ಆದಮೇಲೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಈ ಕಂಬದ ಗ್ಯಾಪಲ್ಲಿ ಹೋಗಿ ನಾವು ಥ್ರೆಡ್ ತಂದರೆ 3 ಆಗುತ್ತೆ. 3ಅಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ. ಇದೇ ರೀತಿ ಡಬಲ್ ಕ್ರೋಶನ 5 ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೋಬೇಕು. ಈಗ 1 ಆಗಿದೆ, 2, 3, 4, 5 ಡಬಲ್ ಕ್ರೋಶಗಳಾಗಿದೆ. 5 ಡಬಲ್ ಕ್ರೋಶ ಆದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ನಾಟ್ ಮತ್ತು ನಾಟ್. ಫ್ರೆಂಡ್ಸ್ ಈ ರೀತಿ ಕಾಣಿಸುತ್ತೆ. ಇದೇ ರೀತಿ ಸ್ಯಾಂಪಲ್ ಡಿಸೈನ್ ಆಗಿರೋದ್ರಿಂದ ನಾನು ಒಂದಷ್ಟು ದೂರ ಕಂಟಿನ್ಯೂ ಮಾಡಿ ತೋರಿಸ್ತೀನಿ. ಫ್ರೆಂಡ್ಸ್ ನಾನಿಲ್ಲಿ ಈ ರೀತಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇಲ್ಲೂ ಕೂಡ 3 ಸ್ಲ್ಯಾಂಟಿಂಗ್ ಆರ್ಚ್ ಹಾಕಿ 1 ಬೀಡ್ ಹಾಕಿ ಲಾಸ್ಟಿಗೆ ಎಂಡ್ ಮಾಡ್ಕೊಂಡು 2 ಚೈನ್ ಹಾಕಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ನಾನಿಲ್ಲಿ ಈ ಬೀಡ್ ಕೆಳಗಡೆ ಕುಚ್ಚು ಕಟ್ಕೊತೀನಿ. ಇಲ್ಲಿ ಎಕ್ಸ್ಟ್ರಾ ಚೈನ್ ಏನು ಬಂದಿಲ್ಲ ಕುಚ್ಚು ಕಟ್ಟೋದಕ್ಕೋಸ್ಕರ. ನನಗೆ ಒಂದೇ ಸ್ಟೆಪ್ಪಲ್ಲಿ ಮುಗ್ದೋಗಿರೋದು, ಒಂದೇ ಸ್ಟೆಪ್ಪಲ್ಲೇ ಬೀಡ್ ತೋರಿಸ್ಕೊಂಬಂದಿದ್ದೀನಿ. ನಾನು ಈ ಕುಚ್ಚನ್ನ ಈ ಥ್ರೆಡ್ ಕಾಣಿಸ್ತಿದೆಯಲ್ಲ, ನಾನು ಬೀಡ್ ಲಾಕ್ ಮಾಡಿದಾಗ ಈ ಎಕ್ಸ್ಟ್ರಾ ಥ್ರೆಡ್ ಬರುತ್ತಲ್ಲ, ಈ ಎಕ್ಸ್ಟ್ರಾ ಥ್ರೆಡ್ ಒಳಗಡೆ ನಾನು ಕುಚ್ಚು ಕಟ್ಕೊತಿರೋದು. ನಿಮಗೆ ಇದರಲ್ಲಿ ಅದೊಂದು ಆಪ್ಷನ್ ಸಿಗುತ್ತೆ ಬೀಡ್ ಹಾಕಿದ್ಮೇಲೆ ಕುಚ್ಚು ಕಟ್ಟೋದಕ್ಕೋಸ್ಕರ. ಈಗ ಕುಚ್ಚು ಕಟ್ಟಿದ್ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಫ್ರೆಂಡ್ಸ್ ಕುಚ್ಚು ಕಟ್ಟಿದ್ಮೇಲೆ ಈ ರೀತಿ ಕಾಣಿಸುತ್ತೆ ನೋಡಿ. ನಾನು ಇದ್ರ ಬ್ಯಾಕ್ ಸೈಡು ಕುಚ್ಚು ಕಟ್ಕೊಂಡಿರೋದು, ಎಕ್ಸ್ಟ್ರಾ ಥ್ರೆಡ್ ಇತ್ತಲ್ಲ ನಾಟ್ ಹಾಕಿದಾಗ ಅದ್ರ ಕೆಳಗಡೆ ಕುಚ್ಚು ಕಟ್ಕೊಂಡಿರೋದು. ನೀವು ವಿತೌಟ್ ಕುಚ್ಚು ಕೂಡ ಹಾಕ್ಬೋದು, ಆದರೆ ವಿತ್ ಕುಚ್ಚು ನಿಮಗೆ ಇದು ಒಂದು ಡಿಫ್ರೆಂಟಾಗಿ ಕಾಣಿಸುತ್ತೆ. ಮಧ್ಯದಲ್ಲಿ ಒಂದೊಂದು ಫ್ಲವರ್ ಬೀಡ್ ಬಂದಿರೋದ್ರಿಂದ ಇದನ್ನು ಒಂಚೂರು ಸ್ವಲ್ಪ ಡಿಫ್ರೆಂಟಾಗಿ ಕಾಣುತ್ತೆ. ಮತ್ತು ನಿಮಗೆ ಇದರಲ್ಲಿ ಆಪ್ಷನ್ ಸಿಗುತ್ತೆ ಬೀಡ್ ಹಾಕಿ ಸ್ಲ್ಯಾಂಡಿಂಗ್ ಆರ್ಚ್ ಹಾಕಿ ಮಧ್ಯದಲ್ಲಿ ಒಂದು ಬೀಡ್ ಹಾಕೋದು ನಿಮಗೆ ಆಪ್ಷನ್ ಸಿಗುತ್ತೆ. ನೀವು ಕುಚ್ಚು ಕಟ್ಕೋಬೋದು. ಇದು ಒಂದು ನ್ಯೂ ಡಿಸೈನ್ ಆಗಿದೆ. ಮತ್ತು ನೀವು ಇದರಲ್ಲಿ 2 ಅಥವಾ 1 ಕುಚ್ಚು 1 ಬೀಡ್ ಸ್ಲ್ಯಾಂಡಿಂಗ್ ಆರ್ಚು 1 ಕುಚ್ಚು ಆ ರೀತಿ ಹಾಕೊಂಡು ಹೋಗ್ಬೋದು. ಅಥವಾ ನೀವು ನಾನಿಲ್ಲೇನು 3 ಕುಚ್ಚು ಹಾಕ್ಕೊಂಡಿದ್ದೀನಿ, 3 ಸ್ಲ್ಯಾಂಡಿಂಗ್ ಆರ್ಚ್ ಹಾಕಿದ್ದೀನಿ. ಅದೇ ರೀತಿ ನೀವು 5, 4 ಅಥವಾ ಒಂದಷ್ಟು ದೂರ 10 ಹಾಕಿ ಮಧ್ಯದಲ್ಲಿ ಕುಚ್ಚು, ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ, ಕಸ್ಟಮರ್ ಮೇಲೆ ಡಿಪೆಂಡ್ ಆಗುತ್ತೆ. ಆ ರೀತಿಯೂ ಹಾಕ್ಕೋಬೋದು. ಮತ್ತು ಕುಚ್ಚಿಗೆ ನಾನು 75 ಎಳೆ ಥ್ರೆಡ್ ತೊಗೊಂಡಿದ್ದೀನಿ. 75 ಎಳೆ ತೊಗೊಂಡು ಕಟ್ಕೊಂಡಿದ್ದೀನಿ. ಮತ್ತು ಬೇಗ ಮುಗಿಯುತ್ತೆ, 1 ಅವರಲ್ಲೆಲ್ಲ ಮುಗ್ದೋಗುತ್ತೆ ಡಿಸೈನ್ ಇದು. ಹಾಗೆ ಈ ಡಿಸೈನ್ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಮತ್ತು ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಒಂದ್ಸರಿ ಈ ಡಿಸೈನ್ನ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.